ಮುದ್ದಿನ ಸೊಸೆ ನಾಯಿ ಮಾಡ್ತಾ ಮನುಷ್ಯರ್ ಮಾಡಂಗಿಲ್ಲ. ನಾಯಿ ಹೆಂಗ್ ಮಾಡ್ತಾ ಮನುಷ್ಯರ್ ಮಾಡೋದು? ನೀನು ಬರಗಟ್ ನಾಯಿ ಅಲ್ಲಿ ಬಿಡು. ಅಲ್ಲ ಹೋಗೋಣ ಮನೆಗೆ. ನೋಡೋರ ಅದಕ್ಕ ಕಡೆಯದಾಗಿ ಒಂದು ವಾರ್ನಿಂಗ್ ಕೊಡ್ತೀನಿ. ಏನು? ಇನ್ನ ಒಂದು ವಾರ ಬಿಟ್ಟು ಬರ್ತೀನಿ. ನಾನೇ ನಿನ್ನ ಕೊರಳಿಗೆ ತಾಳಿ ಕಟ್ಟಿಕೊಂಡು ಏನಂತ ಆಮೇಲೆ ಹೇಳಿ. ಒಂದು ವಾರ ಬಿಟ್ಟು ಬಂದು ಹಂಗಂತೆ ನಡಿ ಮಾಮ.
ಯುಗದಲ್ಲಿ ಘೋರ ತಪಸ್ಸನ್ನು ಗೈದು ಶಿವನಿಂದ ವರ ಪಡೆದುಕೊಂಡ ಆ ಶಿವನಿಂದ ಅಟ್ಟಿಸಿಕೊಂಡು ಹೋಗಿ ಯಾರ ಮಸ್ತಕದ ಮೇಲೆ ಆಸ್ತ ಇಡುವರೋ ಅವರು ಸುಟ್ಟು ಭಸ್ಮವಾಗುವರೆಂದು ತಿಳಿದು ಆ ಶಿವನನ್ನೇ ಭಸ್ಮ ಮಾಡಲು ಹೊರಟಿರುವ ಆ ದೈತ್ಯಯುಗದ ಭಸ್ಮಾಸುರ ತಾಯಿಯ ಗರ್ಭದಲ್ಲೇ ವರ ಪಡೆದ ಈ ವರಪುತ್ರನಿಗೆ ಅವಮಾನ ಶಿವ ಏ ಶಿವ, ನಾನು ಈ ಕಲಿಯುಗದ ಭಸ್ಮಾಸುರ ಭಯಪಟ್ಟು ಕತ್ತು ಬಾಗಿದರೆ ಬದುಕುಳಿವೆ, ಇಲ್ಲವಾದರೆ ಈ ಭಸ್ಮಾಸುರನೆಂಬ ಭಕ್ತನ ಕೈಯಲ್ಲಿ ಮಗನೇ ಅತ್ತ ಬಾರ ಬಂಡ್ಯಾಗ ಕಿಟಕಿ ನೋಡಬೇಡ ಕಿಂಡಾಗ ಪಕ್ಕದ ಮನೆಯ ಪಂಜರಂಗಿ ಯಾಕಣ ಯಾರ ಮನೆಗ ಕೊಳ್ಳಿ ಇಟ್ಟು ಪಕ್ಕ 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 ನಗಕತ್ತೀಯಲ್ಲಣ್ಣ? ಏ ಕೃಷ್ಣ, ಇದು ಆನಂದದ ನಗುವಲ್ಲ ಕೃಷ್ಣ, ನನಗೆ ಎದುರಾದವರ ಮೇಲೆ ತೀರಿಸಿಕೊಳ್ಳುವ ನಗೆ ಇದು. ಅದೇ ತೀರಿಸಿಕೊಳ್ಳುತ್ತೇನೆಂದು ಎಗರಾಡಿದವರೆಲ್ಲ ಎಳ್ಳು ನೀರು ಬಿಟ್ಟುಕೊಂಡು ಯಮಲೋಕ ಸೇರಿದ್ದಾರೆ. ಇನ್ನೊಬ್ಬರ ಮೇಲೆ ಅಗೆತನವನ್ನು ಸೇರಿಸಿಕೊಳ್ಳುವುದು ಬಿಟ್ಟು ಈ ಊರ ಜನರೊಂದಿಗೆ ಹೊಂದಿಕೊಂಡು ಹೋಗುವುದನ್ನು ಕಲಿಯಣ್ಣ. ಏ ಕೃಷ್ಣ, ಹೊಂದಿಕೊಂಡು ಹೋಗುವ ಕಾಲ ಇದಲ್ಲ, ಹೊಂದಿಕೊಂಡು ಹೋದವಂತೆ ಸಂಚು ರೂಪಿಸುವ ಕಾಲ ಇದು. ಹಾ, ಅಂದ ಹಾಗೆ ಇವರು ಯಾರು ಕೃಷ್ಣ? ಶ್ಯಾಮಂತರಿ ಸೌಕರ್ಯವರೇ, ಇದೇ ಊರಿನವನು. ಕೃಷ್ಣಪ್ಪ ಅವರು ಕಾರ್ ಡ್ರೈವರ್ ಬೇಕಂತ ಕೇಳಿದ್ರು, ಅದಕ್ಕಾಗಿ ಬಂದಿದ್ವಿ. ಕಾರ್ ಡ್ರೈವಿಂಗು ಮಾಡ್ತಾನ, ನನ್ನ ಸೇಫ್ಟಿಗೂ ಇರ್ತಾನಂತ ಕರ್ಕೊಂಡ್ ಬಂದಿನಿ. ಲೇ ಕೃಷ್ಣ, ಯಾರನ್ನು ಕೇಳಿ ಇವನನ್ನು ಕರೆದುಕೊಂಡು ಬಂದೆ? ಇವನಿಗೆ ಸಂಬಳ ಎಲ್ಲಿಂದ ಕೊಡುವೆ? ನಮ್ಮ ಅಜ್ಜ ಮುತ್ತಜ್ಜರೆಲ್ಲ ಸಂಪಾದಿಸಿಟ್ಟು ಹೋಗ್ಯಾರಲ್ಲಪ್ಪ ಆಸ್ತಿನ. ಆ ನಾಗನಾಥೇಶ್ವರ ಕೃಪೆಯಿಂದ ನಮಗೇನು ಕಡಿಮೆ ಆಗೈತೇನ? ಅದರಾಗಿಂದ ಕೊಡೋಣ. ಏ ಕೃಷ್ಣ, ನಮಗೇನು ಕಡಿಮೆ ಇಲ್ಲ ಎಂದು ಕಂಡವರಿಗೆ ಕೊಡುತ್ತಾ ಹೋದರೆ ಮುಂದೆ ನಾವು ತಿರುಪೆ ಎತ್ತಬೇಕಾಗುತ್ತದೆ. ಇವರಿಗೆ ಸಂಬಳ ನಾನು ಕೊಡುವುದಿಲ್ಲ ಕೃಷ್ಣ. ನೀನು ಕೊಡುವುದಿಲ್ಲ ಅಂದ್ರೆ ನಾನು ಬಿಡುವುದಿಲ್ಲ. ನನಗೆ ಬರಬೇಕಾದ ಆಸ್ತಿನ ಭಾಗ ಮಾಡಿಕೊಡು. ನೋಡು ಕೃಷ್ಣ, ನಮಗೇನು ಕಡಿಮೆ ಇಲ್ಲ ಎಂದು ಕಂಡವರಿಗೆ ಕೊಡುತ್ತಾ ಹೋದರೆ ಅದು ರಾಜವೈಭೋಗದ ಮನೆತನ. ಈ ರೀತಿ ಹೇಳುವುದರಿಂದ ನನ್ನ ಪ್ರತಿಷ್ಠೆಗೆ ಧಕ್ಕೆ ಅಲ್ಲದೆ ನನಗೆ ಇದು ಆಗುತ್ತದೆ. ಅದಕ್ಕೋಸ್ಕರ ನೀನು ಏನಾದರೂ ಮಾಡಿಕೋ, ಹಾಳಾಗಿ ಹೋಗು. ನಾನು ಹಾಳಾಗೋದರೆ ನೀನು ಹಾಳಾಗೋದಂತೆ. ಯಾಕೆಂದರೆ ಈ ಮನೆಯ ವಾರಸುದಾರ. ಏ ಶಮ, ಬಾರಲೇ, ನಮ್ಮ ಕಾರ್ ಗಾಡಿ ಬಹಳ ದಿನದಿಂದ ದೂಡುವುದು ನಿಂತದೆ. ತಗೊಂಬಂದಲ್ಲಿ ವಾಟರ್ ಸರ್ವಿಸ್ಗೆ ಮಾಡಿಸ್ಕೊಂಡು ಬಳ್ಳಾರಿಗೆ ಯಾವ್ದೋ ಪಬ್ ಓಪನ್ ಮಾಡ್ರಂತೇಳಿ ಗಾಡಿ ಹಂಗೆ
ಸೀರೆ ಉಟ್ಟೆ ಕಣ್ ಬಿಟ್ಕೊಂಡ್ ನೋಡ್ತೀರಾ ಪುಟ್ಟ ಪುಟ್ಟ ಗೌನು ತಟ್ಟೆ ಹಿಂದೆ ಹಿಂದೆ ಬೀಳ್ತೀರಾ ಸೀರೆ ಅಲ್ಲ ಗೌನು ಅಲ್ಲ ಉಟ್ಟ ಬಟ್ಟೆಲೆ ಏನೈತೆ ನೀವು ನೋಡೋದ್ರಾಗ ಎಲ್ಲ ಐತೆ ನಿಮ್ಮ ಬುದ್ಧಿ ಎಲ್ಲ ಶುದ್ಧ ಅಂತೀಯ ಮಾವ ಅಂತೀಯ ಮಾವ ಅಂತೀಯ ಅಂತೀಯ ಮಾವ ಬೆಳ್ಳಗಿದ್ರೆ ಒಬ್ಬ ತಳ್ಳಿ ಹೋಗ್ತಾನೆ ಕಪ್ಪಾಗಿದ್ರೆ ಒಬ್ಬ ತಪ್ಪು ನೋಡ್ತಾನೆ ಕಪ್ಪು ಅಲ್ಲ ಬೆಳಕು ಅಲ್ಲ ರಂಗಿನ ಹಮ್ಮು ನಿಮಗಿಲ್ಲ ಹೆಂಗಿದ್ರು ಸರಿ ಅಂತೀರಾ ನಿಮ್ಮ ಬುದ್ಧಿ ಇಲ್ಲ ಶುದ್ಧಿ ಅಂತೀಯ ಮಾವ ಅಂತೀಯ ಮಾವ ಅಂತೀಯ ಮಾವ ಅಂತೀಯ ಮಾವ ಮುಟ್ಟ ಇದ್ರೆ ಒಬ್ಬ ಹಾರಿ ಬರ್ತಾನೆ ಗಿಡ್ಡ ಇದ್ರೆ ಒಬ್ಬ ಜಾರಿ ಬೀಳ್ತಾನೆ ಮುದ್ದ ಅಲ್ಲ ಗಿಡ್ಡ ಅಲ್ಲ ನಿಮ್ಮ ಸತ್ಯ ಎಳ್ಳೇರು ಸಿಕ್ಕಿದ್ದೆಲ್ಲ ಸೀರೆ ನಿಮ್ಮ ಬುದ್ಧಿ ಎಲ್ಲ ಮಿತ್ರ ಕರ್ಮೇಂದ್ರ ಹಾ ಧರ್ಮೇಂದ್ರ ಮನೆಯಲ್ಲಿಲ್ಲ, ಕೆಲಸದ ಮೇಲೆ ದುಬೈಗೆ ಕಳಿಸಿರುವೆ. ಅಂದಾಗೆ ನಿಮ್ಮ ಪರಿಚಯ ನನಗೆಲ್ಲವಲ್ಲ? ನನ್ನ ಹೆಸರು ಶರತ್ ಅಂತ. ಈ ಊರಿನ ನಾಯಕ, ರೈತರ ಸೇವಕ, ಶಿವಣ್ಣನ ತಮ್ಮ. ಕರ್ಮೇಂದ್ರನ ಜೊತೆ ಮುಖ್ಯವಾದ ವಿಷಯ ಮಾತನಾಡುತ್ತಿತ್ತು, ಅದಕ್ಕೆ ಬಂದಿದ್ದೆ. ಅಂದಾಗೆ ನಿಮ್ಮ ಪರಿಚಯ ನನಗಾಗಲಿಲ್ಲ. ಇದೇ ಹಳ್ಳಿಯವನೆನ್ನುವೆ, ನನ್ನ ಬಗ್ಗೆ ಗೊತ್ತಿಲ್ಲವೇ ಶರತ್ ನಿನಗೆ? ಇದೇ ಹಳ್ಳಿಯವ ನಿಜ. ನಾನು ಚಿಕ್ಕವನಾಗಿರುವಾಗಲೇ ಈ ಹಳ್ಳಿ ಬಿಟ್ಟು ಸಿಟಿಯಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಡಿಗ್ರಿ ಪಡೆದುಕೊಂಡು 1 ವಾರವಾಯಿತು ಈ ಹಳ್ಳಿಗೆ ಬಂದು. ಅದಕ್ಕೆ ನಿಮ್ಮ ಪರಿಚಯ ನನಗಾಗಲಿಲ್ಲ. ಸುತ್ತ ಹಳ್ಳಿಗೆ ದೊಡ್ಡ ಜಮೀನ್ದಾರನನ್ನು ಹೆಸರು ಶ್ರೀಮಂತ. ನನ್ನ ಹೆಸರು ರಾವ್ ಬೌದ್ಧರಂತ. ಕರ್ಮೇಂದ್ರ ನನ್ನ ಹಳೆಯನೇ ಹೋಗಬೇಕು. ಓ, ನನ್ನ ಸ್ನೇಹಿತ ಕರ್ಮೇಂದ್ರನ ಮಾವನವರ ನೀವು? ಆಗಾಗ ನಿಮ್ಮ ಬಗ್ಗೆ ಪ್ರಸ್ತಾಪ ಮಾಡುತ್ತಿದ್ದ ಆ ನಿಮ್ಮ ಅಳಿಯ ಕರ್ಮೇಂದ್ರ ನನ್ನ ಮುಂದೆ. ಆದರೆ ಒಮ್ಮೆಯೂ ನಿಮ್ಮನ್ನು ಭೇಟಿಯಾಗಿರಲಿಲ್ಲ. ನಿಮ್ಮನ್ನು ನೋಡಿ ಬಹಳ ಸಂತೋಷವಾಯಿತು ಶ್ರೀಮಂತ್ರೆ, ಬಹಳ ಸಂತೋಷವಾಯಿತು. ಶ್ರೀಮಂತ್ರೆ, ಕರ್ಮೇಂದ್ರ ಬಂದ ಕೂಡಲೇ ನಿಮ್ಮ ಫ್ರೆಂಡ್ ಶರತ್ ಬಂದಿದ್ದ ಅಂತ ಹೇಳಿ ನಾನಿನ್ನು ಬರುವೆ. ನಿಲ್ಲು ಶರತ್, ಮುಖ್ಯ ವಿಷಯವಿದ್ದರೆ ತಿಳಿಸು. ನನ್ನ ಅಳಿಯ ಕರ್ಮೇಂದ್ರ ಬಂದ ಕೂಡಲೇ ತಿಳಿಸುವೆ. ಅವನಿಗೆ ತಿಳಿಸುವ ವಿಷಯ ಏನಿಲ್ಲ ಶ್ರೀಮಂತ್ರೆ. ಮೊನ್ನೆ ಭೇಟಿಯಾದಾಗ ನೀವು ಹೊಸದಾಗಿ ಕಳಿಸ್ತಿರುವ ಫ್ಯಾಕ್ಟರಿಯಲ್ಲಿ ನನ್ನನ್ನು ಪಾರ್ಟ್ನರ್ ಆಗಲು ಕೇಳಿದ್ದ. ಏನು, ನನ್ನ ಹೊಸ ಫ್ಯಾಕ್ಟರಿಗೆ ಪಾರ್ಟ್ನರ್ ಆಗುವೆಯಾ? ನನ್ನ ಜೊತೆ ಪಾರ್ಟ್ನರ್ ಆಗಲು ಕೋಟಿಗಟ್ಟಲೆ ಹಣ ಬೇಕು. ನೀನು ಸಾಮಾನ್ಯ ರೈತನ ತಮ್ಮ, ನಿನ್ನಲ್ಲಿ ಅಷ್ಟೊಂದು ಹಣ ಎಲ್ಲಿಂದ ಬರಬೇಕು ಶರತ್? ಎಲ್ಲ ಸಿದ್ಧತೆ ಮಾಡಿಕೊಂಡಿರುವೆ ಶ್ರೀಮಂತ್ರೆ, ಎಲ್ಲ ಸಿದ್ಧತೆ ಮಾಡಿಕೊಂಡಿರುವೆ. ನನ್ನ ಅಣ್ಣ ತನ್ನ ಹೆಸರಿಗಿದ್ದ ಜಮೀನನ್ನು ನನ್ನ ಹೆಸರಿಗೆ ಬಿಟ್ಟುಕೊಟ್ಟಿದ್ದಾನೆ. ಆ ಜಮೀನು ಕಾಗದ ಪತ್ರವನ್ನು ಈ ಬ್ಯಾಂಕಿನಲ್ಲಿ ಹಣವಿಟ್ಟು ಹಣ ಹೊಂದಿಸುವೆ. ದಯವಿಟ್ಟು ನನ್ನ ಜೀವನಕ್ಕೆ ಆಧಾರ ಮಾಡಿಕೊಡಿ ಶ್ರೀಮಂತ್ರೆ, ನನ್ನ ಜೀವನಕ್ಕೆ ಆಧಾರ ಮಾಡಿಕೊಡಿ. ಬೇಟೆಗಾರ ತಾನಾಗಿಯೇ ಈ ರಾಮಭದ್ರನ ಮಚ್ಚಿಗೆ ಬಂದಿದೆ. ಏ ಶಿವ, ಅಂದು ನನಗೆ ಎದುರಾಗಿ ಈ ಊರಿಗಾರಿಗಳಿಗೆ ನೀನು ರುದ್ರಭೂಮಿ ಕೊಡಲು ಮುಂದಾದೆಯಲ್ಲ, ಈಗ ಹಣ ಗಳಿಸುವ ದುರಾಶೆಯಿಂದ ನಿನ್ನ ತಮ್ಮ ನನ್ನ ಮನೆಯ ಬಾಗಿಲಿಗೆ ಬಂದಿರೋನು.
ನಿನ್ನ ತಮ್ಮನನ್ನು ಕೈಗೊಂಬೆಯನ್ನಾಗಿ ಮಾಡಿಕೊಂಡು ನಿನ್ನ ತಮ್ಮನಿಂದಲೇ ನಿನ್ನನ್ನು ಬೀದಿಗಾರಿಯನ್ನಾಗಿ ಮಾಡಿಬಿಡುವೆ. ಆಯ್ತು ಶ್ರೀಮಂತ್ರೆ. ಓ, ನೀನು ಇಷ್ಟು ಹೇಳುತ್ತೀಯ ಅಂದ ಮೇಲೆ ನನ್ನ ಹೊಸ ಫ್ಯಾಕ್ಟರಿಯ ಪಾರ್ಟ್ನರ್ ಆಗಲು ಒಪ್ಪಿಕೊಳ್ಳದೆ ಆ ಜಮೀನಿನ ಕಾಗದ ಪತ್ರಗಳು ಬ್ಯಾಂಕಿನಲ್ಲಿ ಅಡವಿಡುವುದು ಬೇಡ. ನಾನೇ ಹಣ ಹೂಡಿಕೆ ಮಾಡುವೆ. ಆ ಜಮೀನಿನ ಕಾಗದ ಪತ್ರಗಳು ನನ್ನ ಕೈಯಲ್ಲಿ ಕೊಡು, ಸೇಫ್ಟಿ ಇರುತ್ತದೆ. ಫ್ಯಾಕ್ಟರಿಯಲ್ಲಿ ಲಾಭ ಆದ ನಂತರ ಆ ಜಮೀನಿನ ಕಾಗದ ಪತ್ರಗಳು ನಿನ್ನ ಕೈ ಸೇರುತ್ತವೆ. ಆಯ್ತು ಶ್ರೀಮಂತ್ರೆ, ಆಯ್ತು ಶ್ರೀಮಂತ್ರೆ, ಹಾಗೆ ಆಗಲಿ. ತೆಗೆದುಕೊಳ್ಳಿ ನಮ್ಮ ಜಮೀನು ಪತ್ರವನ್ನ. ಹಾ, ಕರ್ಮೇಂದ್ರ ಮುಂಬೈನಿಂದ ಬಂದ ಕೂಡಲೇ ನಾ ಬಂದು ಭೇಟಿಯಾಗುವೆ. ತೆಗೆದುಕೊಳ್ಳಿ ಶ್ರೀಮಂತ್ರೆ. ಶರತ್, ಹೋಗಿ ಬಾ. ಇನ್ನು ಮುಂದೆ ಶುರುವಾಯಿತು ಈ ರಾವಬೌದ್ರನ ಕುತಂತ್ರ. ಇನ್ನು ಕೆಲವೇ ದಿನಗಳಲ್ಲಿ ಇಡೀ ಸರ್ವಾಸ್ತಿ ಈ ಶ್ರೀಮಂತರ ಇಲ್ಲಿಂದ ಗೊತ್ತಾಗುತ್ತದೆ ಈ ನಟಭೈರವರ ತಾಕತ್ತು. ತಾಕತ್ತು ತಾಕತ್ತು ಯಾರಪ್ಪನ ಸ್ವತ್ತು ಅಲ್ಲ. ಸಮಯ ಒಂದೇ ರೀತಿ ಇರೋದಿಲ್ಲ. ಅಬ್ಬರದ ಅಟ್ಟಹಾಸ ಅತಿಯಾದರೆ ನಿನ್ನ ಜೀವನ ಸ್ಥಿತಿನೇ ಬದಲಾಯಿಸಿ ಬಿಡುವೆ. ನನ್ನ ಜೀವನ ಸ್ಥಿತಿ ಬಚ್ಚ, ನಿನ್ನಂತವರ ಜೀವನ ಸ್ಥಿತಿ ಬದಲು ಮಾಡಿಸುವ ನನ್ನ ಜೀವನ ಸ್ಥಿತಿ ಬದಲು ಮಾಡಿಸುವರು ಯಾರು ಹುಟ್ಟಿಲ್ಲ ಸೂರನು. ಈ ಭೂಮಂಡಲವನ್ನು ನೀನೇ ಸೃಷ್ಟಿ ಮಾಡಿನೆಂದು ಎಗರಾಡಬೇಡ ರಾಬಾದ್ದು. ಎಲ್ಲರ ಸೃಷ್ಟಿಯಲ್ಲಿ ಮೇಲೊಬ್ಬನ ಇರವನು. ಅವನು ಆಟ ಆಡಿಸ್ಕೊ ಶುರು ಮಾಡಿದ್ರೆ ನಿಮ್ಮಂತವರ ಅಹಂಕಾರವನ್ನು ನಿಮ್ಮನ್ನು ಆಹುತಿ ಮಾಡುವುದು ನೆನಪಿರಲೇ. ಆಹುತಿ ಅದು ಈ ಜಗತ್ತೊಡೆಯನ ಆಹುತಿ. ಈ ಪೃಥ್ವಿಯನ್ನೇ ನನ್ನ ಕಪಿವಿಷ್ಠೆಯಲ್ಲಿ ಬಂಧಿಸಿರುವ ಈ ಶ್ರೀಮಂತನ ಆಹುತಿ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ನೋಡು ಕೃಷ್ಣ, ನಾನು ಹಣ ಉಳ್ಳುವವನು. ನನ್ನಂತ ಹಣ ಉಳ್ಳುವವರ ಕಣ್ಣಿಗೆ ಅವಿಟ್ಟು ಬೀಳದಂತೆ ಕುಳಿತುಕೊಂಡಿರುವನು ಆ ನಿನ್ನ. ರಾಬಾದೂರ್, ಹಣ ಬಲ ಇದ್ದರೆ ಆಗೋದಿಲ್ಲ, ಜನಬಲ ಇದ್ದರೂ ಆಗೋದಿಲ್ಲ. ದೈವ ಬಲ ಇರಬೇಕು. ದೈವ ಬಲದ ಮುಂದೆ ಯಾವುದೂ ನಿಲ್ಲೋದಿಲ್ಲ. ಆ ಹರಣ ಅಪ್ಪಳಿಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅತ್ತಿತ್ತ ಅಗಲಾಡೋದಿಲ್ಲ, ನೆನಪಿರಲಿ. ಬಲ ಲೇ ಕರ್ಣ, ನಾನು ರಾಜ್ಯದೊರೆ. ಆ ನಿನ್ನ ದೈವ ಬಲ ನನ್ನ ಮನೆಯ ಮೂಲ ಗುಂಪಾಗಿದೆ. ಅದು ನಿನ್ನ ಕಣಗಳಿಗೆ ಹೇಗೆ ತಿಳಿಯಬೇಕು? ಲೇಖನ ಇಷ್ಟಕ್ಕೂ ಯಾರ ಪರ್ಮಿಷನ್ ಪಡೆದು ನನ್ನ ಅಂತಪುರಕ್ಕೆ ಕಾಲಿಟ್ಟಿರುವೆ? ಅದಲ್ಲಿಯೋ ಪರ್ಮಿಷನ್ ಅದು ಈ ಕರ್ಣನಿಗೆ ಪರ್ಮಿಷನ್. ಯಾರ ಪರ್ಮಿಷನ್ ಪಡೆಯುವ ಅಭ್ಯಾಸ ಈ ಕರ್ಣನ ಡಿಕ್ಷನರಿಯಲ್ಲೇ ಇಲ್ಲ. ಹುಲಿ ನುಗ್ಗಿದಂತೆ ನುಗ್ಗುವುದೇ ಈ ಕರ್ಣನ ಅಭ್ಯಾಸ. ಈ ರಣ ಬೇಟೆಗಾರನ ಕೋಟೆಯೊಳಗೆ ನುಗ್ಗಿದವನು ಈ ಶ್ರೀಮಂತರ ದೌಲತ್ತು. ಕರ್ಣನ ಮುಂದೆ ದೌಲತ್ತು ತೋರಿಸಲು ಬಂದರೆ ನಿನ್ನ ಕರ್ಮದ ಕೋಟೆಯಲ್ಲಿ ಬೀದಿ ಹೆಣ ಆಗುವೆ. ಮತ್ತು ಹೊರಗಾಗ್ತನೆಂದು ಮುಂದಡಿಟ್ಟಿದೆ. ಆದ್ರೆ ನಿನ್ನ ಜೀವನದ ಇಷ್ಟರಿಗೆ ತೆರೆ ಬೀಳುವುದು ಈ ಕರ್ಣನ ಕೈಯಲ್ಲೇ.
ನನ್ನ ಜೀವನದ ಹಿಸ್ಟ್ರಿ ಏ ಕರ್ಣ, ನನ್ನ ಜೀವನದ ಹಿಸ್ಟ್ರಿ ಇತಿಹಾಸ ಪುಟಗಳಲ್ಲಿ ಅದು ಅಂತ ಬಚ್ಚನ ನಮಗೆ ಹೇಗೆ ತಿಳಿಯಬೇಕು? ಲೇ ಕರ್ಣ, ನನ್ನ ಜೀವನದ ಹಿಸ್ಟ್ರಿ ಮಗನೇ ರಾಬಹದ್ದೂರ್, ನೀನು ನನ್ನನ್ನು ಮರಣದ ಲಿಸ್ಟಿಗೆ ಕಳಿಸುವ ಪೂರ್ವದಲ್ಲೇ ನಿನ್ನನ್ನು ಕಳಿಸುವೆ ಯಮನ ಲಿಸ್ಟಿಗೆ. ಎಂಬ ಹೆಬ್ಬುಲಿ ಈ ಊರಿಗೆ ಕಾಲಿಟ್ಟಿರುವೆ. ಸೈಲೆಂಟ್ ಆಗಿದ್ದರೆ ಬಚಾವ್, ಮಾಡಿದ್ರೆ ನಿನ್ನ ಗ್ರಹಾಚಾರ ಬಿಡಿಸುವೆ ಎಚ್ಚರ. ಗ್ರಹಚಾರ? ಅದು ಈ ಶ್ರೀಮಂತನ ಗ್ರಹಚಾರ? ನನ್ನ ಗ್ರಹಚಾರ ಬಿಡಿಸುತ್ತೇನೆಂದು ಆಟ ತೊಟ್ಟ ನನ್ನ ಮಕ್ಕಳು ಚಿತೆಯರಿದ್ದಾರೆ ಈ ರಾವಬಹದ್ದೂರನ ಕೈಯಲ್ಲಿ. ಇನ್ನು ನೀನ್ಯಾವ ಲೆಕ್ಕ? ಸುಮ್ಮನೆ ತಲಾಡೆ ಬಿಟ್ಟು ನನ್ನ ಅರಮನೆಯಿಂದ ಕಾಲ್ ಕೇಳು. ಹೊರಟು ಹೋಗುವ ಮಾತೇ ಇಲ್ಲ. ನಿಮ್ಮಂತ ಬಕಾಸುರರಿಗೆ ಎದೆ ಬಗ್ಗುವುದಕ್ಕೆ ಈ ಊರಿಗೆ ಕಾಲಿಟ್ಟ ಹುಲಿ ಈ ಕಳ್ಳನ ಖಡ್ಗಕ್ಕೆ ಜಾಬಿ. ಆಗ ತಿಳಿಯುವುದು ಈ ಕರ್ಣ ನಿನ್ನ ಮನೆಗೆ ಏತಕ್ಕೆ ಕಾಲಿಟ್ಟೇನು ಎಂಬುದು. ಏ ಕರ್ಣ, ಏ ರಾಬಹದ್ದೂರ್, ಇನ್ನ ಮುಂದೆ ನಡೆಯಲಾರದು ನಿನ್ನ ಅಟ್ಟಹಾಸ. ಅಟ್ಟಹಾಸ? ನನ್ನ ಅಟ್ಟಹಾಸ ತಡೆಯುವ ತಾಕತ್ತು ಯಾರಿಗೂ ಇಲ್ಲ ಈ ಭೂಮಂಡಲದಲ್ಲಿ. ನೋಡು ಕರ್ಣ, ಮಾತಿಗೆ ಮಾತು ಬೆಳೆಸಬೇಡ. ಸುಮ್ಮನೆ ನನ್ನ ಅರಮನೆಯನ್ನು ಬಿಟ್ಟು ನಾಯಿಯಂತೆ ಬಗಳಾಡಬೇಡ. ಇಲ್ಲಿಂದ ಕಾಲ್ಕಳು. ಬಗಳು ನಾನೇನು ನಾಯಲ್ಲ. ಏ ರಾಬಹದ್ದೂರ್, ಕಾಡಲ್ಲಿ ಬೆಳೆದ ಕಂಗೆಟ್ಟ ಹುಲಿ. ನೀನು ಮಾಡುವ ಈ ಊರಿನ ಅಮಾಯಕರ ಮೇಲೆ ದೌರ್ಜನ್ಯ ನಡೆಸಲು ಬಂದಿರುವ ಧರ್ಮರಕ್ಷಕ ನಾನು. ಧರ್ಮರಕ್ಷಕ? ಇದು ಕಲಿಯುಗ. ಸಕ್ಕರೆ ಇದ್ದರೇನೆ ನೋಣ, ಹಣ ಇದ್ದರೇನೆ ಜನ. ದುಶ್ಮನ್ಕಿ ಇದ್ದುವ ಇಲ್ಲಿ ನಮ್ಮಂತ ದುಷ್ಟರದೇ ಹವ. ನಮ್ಮಂತ ಹಣ ಇರುವವನು ಯಾವ ಕರ್ಮ ಕಾರ್ಯ ಮಾಡಿದರೂ ಕಂಗೊಳಿಸುತ್ತಾನೆ ಈ ಜಗದಲ್ಲಿ. ಲೇ ರಾಬಹದ್ದೂರ್, ನಿನ್ನ ಕರ್ಮದ ಕಾರ್ಯ ಇನ್ನು ಸ್ವಲ್ಪ ದಿನ ಮಾತ್ರ ಮೆರೀತಿದೆ. ಮಗನೇ, ಕೊಲೆಗೂ ನೆಲ ಕಚ್ಚುತ್ತದೆ. ಲೇಖನ, ನನಗೆ ನೀತಿ ಪಾಠ ಹೇಳಲು ಬರಬೇಡ. ಇಷ್ಟಕ್ಕೂ ನೀನು ಯಾರು? ಈ ನಾಡಿನ ಹುಲಿ. ನಿನ್ನಂತವರ ಹಂತಕರ ಹಟ್ಟಾಸ ಹೆಚ್ಚಾಗುವುದು ಅಲ್ಲಿ ಪ್ರತ್ಯಕ್ಷನಾಗುವನು ಈ ಕರ್ಣ. ನನ್ನ ಒಳ್ಳೆಯತನ ಕೆಣಕುವುದರ ಮುಂಚೆ ನನ್ನ ಕೆಟ್ಟತನ ತಿಳಿದುಕೊಳ್ಳಲು ಪ್ರಯತ್ನ ಮಾಡು. ಈ ರಾವಬಹದ್ದೂರ್ ರೋಷಗೊಂಡರೆ ಲೇ ರಾವಬಹದ್ದೂರ್, ನೀನು ನರ ರಾಕ್ಷಸ ಆದರೆ ನಿನ್ನ ಎದೆ ಸಿಳ್ಳಿ ರಕ್ತ ಬಿಗಿಯುವ ಉಗ್ರ ನರಸಿಂಹ ನಾನು. ನೋಡು, ನಿನಗೆ ಸ್ಪಷ್ಟವಾಗಿ ವಾರನ್ನು ಮಾಡುವೆ. ಲಕ್ಷ್ಯ ಇಟ್ಟು ಕೇಳು. ನಿನ್ನ ಅಹಂಕಾರ ಬಿಟ್ಟು ಬಾಲ ಬುದಿದ ಬೆಕ್ಕಿನ ಹಾಗೆ ಸೈಲೆಂಟ್ ಆಗಿದ್ದರೆ ನಿನಗೆ ಜೀವನದ ದಾರಿ. ಎಗರಾಡಿದರೆ ನಿನ್ನ ಈ ಕಲಿಯುವ ಕಾಣನ ಕೈಯಲ್ಲಿ ನಿನ್ನ ಮರಣ. ಬರುತ್ತೇನೆ. ಗುಡ್ ಬಾಯ್. ಹೋಗು ಕರ್ಣ, ಹೋಗು. ದಟ್ಟಡನೆ ಊರ್ ಗಟ್ಟಿ ಪ್ರಕಾರ ದುಡ್ಡ ಕಾರ್ ಮೇಘದೊಳ್ ಕೋಲ್ ಮಿಂಚಿನಂತೆ ಹೋಗಿ ಮಾತನಾಡುವೆ ಆ ಮಗನೇ. ನಿನ್ನ ಸೊಕ್ಕನ್ನು ಹೇಗೆ ಕರಗಿಸಬೇಕೆನ್ನುವುದು ಚೆನ್ನಾಗಿ ಗೊತ್ತು.
ಶರತ್ ಶರತ್ ಯಾರು ಬನ್ನಿ ಒಳಗಡೆ ಬಂದು ಕೂತು. ಓಹೋ ನೀವೇಕೆ ನಮ್ಮ ಮನೆ ಬಾಗಿಲಿಗೆ ಬಂದಿದ್ದೀರಾ? ನೆನಪಿನಲ್ಲಿ ಉಳಿದುಕೊಳ್ಳೋನು ಏನು ಗೊತ್ತು, ನೆನೆಸಿಕೊಂಡ ಕೊರಗಿದ ಮಾತು ಮುರಿದ ಮಲ್ಲನಿಗೇನು ಗೊತ್ತು, ನಾಳದ ಆತಂಕ. ಏ ರೇವತಿ, ಊಸರವಳ್ಳಿ ಎಣ್ಣೆ ಕಚ್ಚದ ಬಿಡಲಾರನು ನಿನ್ನ ಕೆಂಪಾದ ಕೆನ್ನೆ. ಅಂದು ನೀನು ನನ್ನ ಕೆನ್ನೆಗೆ ಹೊಡೆದು ಹೋದೆಯಲ್ಲ ರೇವತಿ, ಇಂದು ನಿನ್ನ ಶೀಲ ಈ ವಕ್ರತುಂಡನಿಗೆ ಹಾವುತಿ. ನಾನು ಅಂದುಕೊಂಡ ಶುಭಗಳಿಗೆ ಇಂದು ಒದಗಿ ಬಂದಿದೆ. ಈ ರೇವತಿ ಮನೆಯಲ್ಲಿ ಒಬ್ಬಳೇ ಇರುವಳು. ನನ್ನ ಕಾಮಕ್ಕೆ ತುತ್ತಾಗುವುದು ಈ ಹೆಣ್ಣಿನ ಶೀಲ. ಆ ಸೂರ್ಯ ಕಾದಿದೆ ಅಪಾಯ. ಶರತ್ತನ್ನು ಭೇಟಿಯಾಗಲು ಬಂದಿರುವೆ ರೇವತಿ, ಶರತ್ತನ್ನು ಭೇಟಿಯಾಗಲು ಬಂದಿರುವೆ. ಶರತ್ ಮಾವ ಮನೆಯಲ್ಲಿಲ್ಲ, ಹೊರಗೆ ಹೋಗಿದ್ದಾರೆ. ಅವರು ಬಂದ ತಕ್ಷಣ ನೀವು ಬಂದಿರುವ ವಿಷಯ ತಿಳಿಸುತ್ತೇನೆ, ಇನ್ನು ಹೊರಟು ಹೋಗಿ. ಹೋಗಬೇಕೆ? ಪ್ರೇಮ ಕೈದಿಯಾಗಿ ನಿನ್ನ ನ್ಯಾಯಾಲಯಕ್ಕೆ ಬಂದಿರುವೆ ರೇವತಿ. ಅನುರಾಗದ ನ್ಯಾಯಾಧೀಶಳಾಗಿ ಕೂಲಂಕುಷವಾಗಿ ನನ್ನ ಒಲವಿನ ಪ್ರಕರಣವನ್ನು ಪರಿಶೀಲಿಸಿ ನಿನ್ನೊಂದಿಗೆ ಉಳಿದುಕೊಳ್ಳುವ ಜೀವಾವಧಿ ಶಿಕ್ಷೆ ನೀಡು. ದಿನಕ್ಕೆ 1000 ಬಾರಿ ಮುತ್ತಾಡುವ ದಂಡ ವಿಧಿಸುವ ಮಣಿ, ದಂಡ ವಿಧಿಸು. ಮೊನ್ನೆ ಬೇಕಾದಷ್ಟು ಕೊಟ್ಟಿರುವೆ, ಅಷ್ಟು ಬೇಗ ಮರ್ತು ಬಿಟ್ಟ್ಯ. ಅದನ್ನೆಲ್ಲ ನೆನಪಿಲ್ಲದೆ ಮತ್ತೆ ನನ್ನ ಮುಂದೆ ಬಂದು ನಿಂತಿರುವೆಲ್ಲ. ನಿನ್ನ ಪ್ರೀತಿ ಅಂಬಲಿಸಿ ಬಂದಿರುವೆ ಕಣೆ ನಾನು, ಪ್ರೀತಿ ಅಂಬಲಿಸಿ ಬಂದಿರುವೆ. ನನ್ನನ್ನು ಅಷ್ಟೊಂದು ಪ್ರೀತಿ ಮಾಡ್ತೀಯ ನೀನು? ನಿನ್ನ ಪ್ರೀತಿಯಲ್ಲಿ ಜಾರಿ ಬಿದ್ದಿರುವೆ ರೇವತಿ, ಜಾರಿ ಬಿದ್ದಿರುವೆ. ನೀನು ಒಪ್ಪಿದರೆ ಇನ್ಯಾರಿಲ್ಲ ನನ್ನಂತ ಭಾಗ್ಯಶಾಲಿ. ಕುಕ್ಕುವ ಈ ದುನಿಯಾದಲ್ಲಿ ಬಣ್ಣ ಬಣ್ಣದ ಹೆಣ್ಣು ಮಕ್ಕಳಿದ್ದರೆ ಅವರನ್ನೇಗೆ ನೀನು ಪ್ರೀತಿಸಬಾರದು? ಪ್ರೀತಿ ಎಂಬ ಬಾನಿನಲ್ಲಿ ಹಲವಾರು ನಕ್ಷತ್ರವನ್ನು ಕಂಡೆ. ಅದರಲ್ಲಿ ಒಂದು ನಕ್ಷತ್ರವನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಟ್ಟೆ. ಆ ನಕ್ಷತ್ರವಿಲ್ಲವಾದರೆ ಬದುಕುಳಿಯಕ್ಕೆ ಸಾಧ್ಯವಿಲ್ಲ ಅನಿಸುತ್ತದೆ. ಆ ನಕ್ಷತ್ರ ಯಾವುದು ಗೊತ್ತ ಕಣೆ? ಅದು ನೀನೇ ಕಣೆ, ನೀನೇ. ನಿನ್ನ ಮನೆಯಲ್ಲಿ ಅಕ್ಕ ತಂಗಿರಿದ್ದಾರೆ, ಅವರನ್ನೇಕೆ ನೀನು ಪ್ರೀತಿಸಬಾರದು? ಲೇ ರೇವತಿ, ಬಾಯಿಗೆ ಬಂದಂತೆ ಮಾತನಾಡಬೇಡ. ಅಕ್ಕ ತಂಗಿಯರ ಸಂಬಂಧ ಬೇರೆ, ಹೆಂಡತಿಯಾಗುವ ಹೆಣ್ಣಿನ ಪ್ರೀತಿಯೇ ಬೇರೆ. ನಿನ್ನ ಬಯಸಿ ನಿನ್ನ ಮನೆ ಬಾಗಿಲಿಗೆ ಬಂದಿರುವೆ. ಯಾರ ಮಾಡುವುದನ್ನು ಬಿಟ್ಟು ಈ ಮನ್ಮಥನನ್ನು ಅಪ್ಪಿಕೊಂಡು ಮುತ್ತಾಡಿದರೆ ಅತಿಯಾಗಿ ಸ್ವೀಕರಿಸುವೆ. ತಪ್ಪದೆ ಹೋದರೆ ಬಂಡೆಗೆಟ್ಟ ಸುಳಿಯಾಗುವೆ. ಧರ್ಮೇಂದ್ರ, ನಾಲಿಗೆನ ಹತೋಟಲಿಟ್ಟುಕೊಂಡು ಮಾತನಾಡು. ನಿನ್ನ ಅಪ್ಪಿ ಮುದ್ದಾಡಿ ಸತಿಯಾಗ ಗ್ರಹಚಾರ ನನಗೆ ಬೇಕಾಗಿಲ್ಲ. ನನ್ನ ಸೂಳೆ ಮಾಡ್ದಿಂದ ಒಂದ್ ಹೆಜ್ಜೆ ಮುಂದಿಟ್ಟಿದಾದ್ರೆ ಉಳಿಗಾಲವಿಲ್ಲ ಈ ರೇವತಿ ಕೈಯಲ್ಲಿ. ಈ ಕರ್ಮೇಂದ್ರನಿಗೆ ಎಚ್ಚರ. ನಾನೇ ವೀರನಾರಿ ಎಂದು ಜಂಬ ಕೊಚ್ಚಿಕೊಳ್ಳಬೇಡ. ನಿನ್ನಂತ ವೀರನಾರಿಯರಿಗೆ ಶೀಲಕ್ಕೆ ಕಿಚ್ಚಿಟ್ಟ ಕಿರಾತಕ ಈ ಕರ್ಮೇಂದ್ರನಿಗೆ ಉಳಿಗಾಲ. ಅರಿಯದೆ ಕೊಪ್ಪಿನಿಂದ ಬಾಯಿ ಅರೆ ಬಿಟ್ಟರೆ ನಿನ್ನ ಶೀಲ ಮಣ್ಣಾಗುವುದು ಕಾಲ್ ಕೆಳಗೆ. ನಿಮ್ಮಂತವರಿಗೆ ಕರಗುವ ಹೆಣ್ಣಲ್ಲ ಈ ರೇವತಿ. ನಿಮ್ಮನ್ನು ಬಗ್ಗಿಸುವ ಚಾಮುಂಡಿ ನಾನು. ಚಾಮುಂಡಿ
ಜಗದಲ್ಲಿ ನೀನೇನಾದರೂ ನನ್ನ ದಿಕ್ಕು ತಪ್ಪಿಸುತ್ತೇನೆಂದು ಪಟ್ಟು ಹಿಡಿದರೆ ಆದ್ದಿನಂತೆ ಅರೆದು ತಿನ್ನುವೆ ನಿನ್ನ ಶೀಲ ಎಂಬ ಗಿಂಡಿಯನ್ನು. ಥು, ನಿನ್ನ ಕಾಮದಾನ ಹತೋಟಿಲಿಟ್ಟುಕೊಳ್ಳದೆ ಕಂಡ ಹೆಣ್ಣಿನ ಮೇಲೆ ತೋರಿಸಲು ಬಂದಿದ್ದಾದ್ರೆ ನಿನ್ನ ಮಾತ್ರ ಸುಮ್ಮನೆ ಬಿಡುವುದಿಲ್ಲ ನಾನು. ನೀರಿಗೆ ನೈದಿಲೆಯ ಶೃಂಗಾರ, ಸಮುದ್ರಕ್ಕೆ ಅಲೆಗೆ ಶೃಂಗಾರ. ನಿನ್ನ ಯೌವನ, ಈ ರಸಿಕನಿಗೆ ನಿನ್ನ ಯೌವನವೇ ಶೃಂಗಾರ. ಯುವ ತರುಣಿ ಥು, ನೀಚ, ನನ್ನ ಶೀಲಕ್ಕೆ ನಾನು ಕಳಂಕ ಹಚ್ಚಲು ನೀನು ಬಂದ್ರೆ ನಿನ್ನ ಗಂಡಸ್ತರಿಗೆ ಚಿತೆ ಹಚ್ಚುತ್ತಾರೆ ನನ್ನ ಯುವ ತರುಣಿಯರು. ಯುವ ತರುಣಿ ನಿನ್ನಂತ ಯುವ ತರುಣಿಯರು ಕಾಮ ಹೆಚ್ಚಾದಾಗ ನನ್ನಂತ ಯುವ ತರುಣಿಯೊಂದಿಗೆ ಕಂದವಾಡಿ ಕಣ್ಣು ಹೊಡೆದು ಸನ್ನೆ ಮಾಡಿ ಯೌವನದ ತೀಟೆ ತೀರಿಸಿಕೊಳ್ಳು ನಿನ್ನಂತ ಯುವ ತರುಣಿಯರು. ಅಷ್ಟೇ ಯಾಕೆ, ತಂದೆ ತಾಯಿ ಗುರ್ತು ಮಾಡಿರುವ ನನ್ನ ಜೊತೆ ಎಂಗೇಜ್ಮೆಂಟ್ ಮುಗಿಸಿಕೊಂಡು ನನ್ನ ಪ್ರೇಮಿಗೆ ವಿಡಿಯೋ ಕಾಲ್ ಮಾಡಿ ನನ್ನ ಅಂಗಾಂಗ ತೋರಿಸುವ ಲಜ್ಜೆಗೆಟ್ಟ ಯುವ ತರುಣಿ ಎಷ್ಟಿಲ್ಲ ಈ ಯಾವ ಸಮಾಜದಲ್ಲಿ. ಲೋ ಕರ್ಮೇಂದ್ರ, ಹೆಂಡತನಕ್ಕೆ ಕಳಂಕ ಹಚ್ಚಲು ನೀನು ಬಂದಿದ್ದೆ ಆದ್ರೆ ನಿನ್ನ ಗಂಡಸ್ತನಕ್ಕೆ ಕಿಚ್ಚು ಹಚ್ಚುತ್ತಾರೆ ಯುವ ತರುಣಿಯರು. ನನ್ನ ಗಂಡಸ್ತನಕ್ಕೆ ಚಿತೆ, ನಿನ್ನ ಶೀಲಕ್ಕೆ ಕಾಮದ ಕಿಚ್ಚು ಹಚ್ಚುವೆ, ಕಾಪಾಡಲಿ ನಿನ್ನ ಯುವ ತರುಣಿಯರು. ಜೀವನಕ್ಕೆ ಕಾಮದ ಕಿಚ್ಚನ್ನು ನೀನು ಹಚ್ಚಲು ಬಂದರೆ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಈ ರೇವತಿ. ಈ ಕರ್ಮೇಂದ್ರನಿಗೆ ಎಚ್ಚರ. ಲೇ ರೇವತಿ, ಅಂದು ನನ್ನ ಕಪಾಲಕ್ಕೆ ಹೊಡೆದೆಯಲ್ಲ, ಇಂದು ನಿನ್ನ ಸೀಟವನ್ನು ಮಣ್ಣು ಪಾಲು ಮಾಡಲೇಬೇಕು. ನನ್ನ ಕಾಮದ ಆತುರ. ಬೇಡ, ನನ್ನೇನು ಮಾಡಬೇಡ, ನನ್ನ ಬಿಟ್ಟು ಬಿಡು. ಹಾಗಿದ್ದರೆ ನನ್ನ ಮನ ತೊಳೆದುವಂತೆ ಒಂದು ಪ್ರೇಮ ಗೀತೆ ಆಡುತ್ತಿನ ಪ್ರೇಮ ಗೀತೆ ಹಾಡು. ಆಯ್ತು, ನೀನು ಇಚ್ಛೆಯಂತೆ ಮಾಡುತ್ತೆ. ಲವಿಸು ನನ್ನ ಕಿಸಿಸು ನನ್ನ ಸಖಿ ಸಖಿ ಪ್ರಾಣ ಸಖಿ. ಹಕ್ಕಿಸು ನನ್ನ ಸ್ನೇಹಿಸು ನನ್ನ ಸಖ ಸಖ ಪ್ರಾಣ ಸಖ. ಎಲ್ಲಿದ್ದರೆ ನನಗೆ ರೋಮಿಂಗಾಯಣ, ಯಾರಿದ್ದರೆ ನನಗೆ ರೋಮಾಂಚಾಯಣ. ಇಂಗ್ಲಿಷ ಕಲ್ಮಶ ಇಂಗ್ಲಿಷ ಗಂಗ್ಲಿಷ ನಮೋ ನಮಃ. Dream I sing, dream I sing. ಲವಿಸು ನನ್ನ ಕಿಸಿಸು ನನ್ನ ಸಖ ಸಖ ಪ್ರಾಣ ಸಖ. ಹಕ್ಕಿಸು ನನ್ನ ಸಿರಿಸು ನನ್ನ ಸಖಿ ಸಖಿ ಪ್ರಾಣ ಸಖಿ. ನೋಡು ಕರ್ಮೇಂದ್ರ, ನಿನ್ನ ಇಚ್ಛೆಯಂತೆ ನಾನು ಹಾಡಿದೆ.
ನಿನಗೆ ಕೈ ಮುಗಿದು ಬೇಡಿಕೊಳ್ತೀನಿ, ನನ್ನನ್ನು ಬಿಟ್ಟು ಬಿಡು. ನನಗೆ ಕೈ ಮುಗಿದು ಬೇಡಿಕೊಳ್ಳುವ ರೇವತಿ, ನನಗೆ ಕೈ ಮುಗಿದು ಬೇಡಿಕೊಂಡರು ಕೈಗೆ ಸಿಕ್ಕ ಹೆಣ್ಣನ್ನು ಬಿಡುವ ಕ್ಯಾರೆಕ್ಟರ್ ಈ ಕರ್ಮೇಂದ್ರನಲ್ಲ. ಬಾ, ತಡೆಯಲಾರು ನನ್ನ ಕಾಮರಾಜು. ಅಯ್ಯೋ ಪಾಪಿ, ಕೊನೆಗೂ ನಾಯಿ ಮುಟ್ಟಿದ ಮಡಿಕೆ ಮಾಡಿಬಿಟ್ಟೆಲ್ಲ ನನ್ನ. ನಾಯಿ ಮುಟ್ಟಿದ ಮಡಿಕೆ ಅಲ್ಲ ರೇವತಿ, ನಾಯಿ ಮುಟ್ಟಿದ ಮಡಿಕೆ ಅಲ್ಲ, ಈ ಕರ್ಮೇಂದ್ರ ಮುಟ್ಟಿ ಹೊಡೆದ ನಿನ್ನ ಶೀಲವೆಂಬ ಮಡಿಕೆ. ನಾ ಮುಟ್ಟಿದ ನಿನ್ನ ಶೀಲಕ್ಕೆ ಮುಕ್ತಿ ಸಿಗಬೇಕಾದರೆ ನಿನ್ನ ಮಾವಂದಿರು ಬಂದು ಬೀಳಬೇಕು ನನ್ನ ಕಾಲ ಕೆಳಗೆ. ಆಗ ಕಳೆ ಬರುವುದು ವಿಲನ್ ಕ್ಯಾರೆಕ್ಟರ್ಗೆ. ನಿನ್ನ ಕಾಲಿಡುವ ಅವಕಾಶ ನಿನ್ನ ಮಾವಂದರಿಗೆ ನಾನು ಯಾವತ್ತೂ ಕೊಡಲಾರೆ. ಅಯ್ಯೋ ಅಮ್ಮ, ಸಂಕಟ. ಅಯ್ಯೋ. ರೇವತಿ ವಿಷ ಸೇವಿಸಿದ್ದಾಳೆ. ನಾನಿಲ್ಲಿರುವುದು ಒಳ್ಳೆಯದಲ್ಲ. ನಾನೇನಾದರೂ ಇಲ್ಲೇ ಇದ್ದರೆ ನನ್ನ ಮೇಲೆ ಶಂಕೆ ಬರುವುದು ಖಾಯಂ. ಓ, ಅಲ್ಲಿ ಸೂರ್ಯ ಬರುತ್ತಿದ್ದನು. ಈ ರೇವತಿ ಸಾವಿಗೆ ಅವನನ್ನು ಬಲಿಪಶು ಮಾಡಲೇಬೇಕು. ಸ್ವಲ್ಪ ಮರೆಯಾಗಿ ನಿಂತು ಆಮೇಲೆ ತೋರಿಸೋಣ ಈ ಕರ್ಮೇನ ಚಮತ್ಕಾರ. ಅಣ್ಣ, ಅತ್ತಿಗೆ, ಶರತ್ ಎಲ್ಲಿಗೆ ಹೋಗಿರುವರು? ಯಾರು ಕಾಣುತ್ತಿಲ್ಲ? ರೇವತಿ, ರೇವತಿ, ಈಗೇಕೆ ಮಲಗಿರುವೆ ರೇವತಿ? ಬಾಯಿಯಲ್ಲಿ ನೊರೆ. ರೇವತಿ, ಏನು ರೇವತಿ? ಬಾಯಿಯಲ್ಲಿ ನೊರೆ. ಏನಾಯಿತು ರೇವತಿ? ಏನಾಯಿತು? ಮಾವ, ಏನಾಗಬಾರ್ದಿತ್ತು ನನ್ನ ಜೀವನದಲ್ಲಿ ಅದೇ ಆಗಿ ಹೋಯ್ತು ಮಾವ. ಸಾವೆಂಬ ವೃತ್ತ ನನ್ನ ಜೀವನದಲ್ಲಿ ಕಾಲಿಟ್ಟಾಯ್ತು. ನಾನಿನ್ನು ಬದುಕಲಾರೆ ಮಾವ, ನಾನಿನ್ನು ಬದುಕಲಾರೆ ಮಾವ. ಹಾಗೆಲ್ಲ ಮಾತನಾಡಬೇಡ ರೇವತಿ. ನೀನು ನನ್ನ ಪ್ರಾಣ. ನನ್ನ ಪ್ರಾಣವನ್ನಾದರೂ ಕೊಟ್ಟು ನಿನ್ನನ್ನು ಉಳಿಸಿಕೊಳ್ಳುತ್ತೇನೆ ರೇವತಿ. ಮಾವ, ಉಸಿರು ನಿಲ್ಲೋ ಸಮಯದಲ್ಲಿ ನನ್ನನ್ನು ಉಳಿಸಿಕೊಳ್ತೇನೆ ಅಂತ ಹೇಳ್ತಾ ಇದ್ದಿಲ್ಲ ಮಾವ. ಇನ್ನೆಷ್ಟೇ ಪ್ರಯತ್ನ ಪಟ್ಟರೂ ಅದು ಆಗಲಾರದು ಮಾವ, ಆಗಲಾರದು. ನಿನ್ನ ಸಖಿಯಾಗಿ ನಿನ್ನ
ನಿನ್ನ ಸೇವೆ ಮಾಡುವ ಭಾಗ್ಯ ನನಗಿಲ್ಲ ಮಾವ. ಈ ಭೂಮಿ ಮೇಲೆ ನನ್ನ ಋಣ ಇಷ್ಟೇ ಇತ್ತು, ಇಷ್ಟೇ ಇಲ್ಲಿಗೆ ಮುಗಿದೋಯ್ತು ಮಾವ. ರೇವತಿ, ಹಾಗೆಲ್ಲ ಮಾತನಾಡಬೇಡ ರೇವತಿ. ನೀನು ಸಾಯುವುದಿಲ್ಲ. ನಿನ್ನನ್ನು ಬದುಕಿಸಿಕೊಳ್ಳುತ್ತೇನೆ. ಮೊದಲು ಆಸ್ಪತ್ರೆಗೆ ಹೋಗೋಣ, ನಡಿ ರೇವತಿ, ಹೋಗೋಣ, ನಡಿ ರೇವತಿ. ಬೇಡ ಮಾವ, ನಾನು ಬದುಕುವುದಿಲ್ಲ. ನೀನು ಎಷ್ಟೇ ಪ್ರಯತ್ನ ಪಟ್ಟರೂ ನಾನು ಬದುಕುವುದಿಲ್ಲ ಮಾವ. ಮುಂದಿನ ಜನ್ಮ ಅಂತ ಇದ್ರೆ ನಿನ್ನ ಸತಿಯಾಗಿ ನಿನ್ನ ಸೇವೆ ಮಾಡುತ್ತೇನೆ ಮಾವ ನಾನು. ಏನಾಯಿತು ರೇವತಿ? ಆದನ್ನಾದರೂ ಹೇಳು ರೇವತಿ. ಮಾವ, ನಾನು ವಿಷ ಸೇವನೆ ಮಾಡಿದ್ರೆ ಮಾವ. ಏನು? ನೀನು ವಿಷ ಸೇವನೆ ಮಾಡಿದೀಯ? ಯಾವ ಕಾರಣಕ್ಕೆ ಜೀವ ಕಳೆದುಕೊಳ್ಳುವ ನಿರ್ಧಾರಕ್ಕೆ ಬಂದೆ? ಯಾವ ಕಾರಣಕ್ಕಾಗಿ ವಿಷ ಸೇವಿಸಿದೆ? ಅದನ್ನಾದರೂ ಹೇಳು ರೇವತಿ, ಹೇಳು. ಸತ್ಯ ಹೇಳ್ಬೇಕಂತ ಹಠ ಹಿಡಿದು ಹಂಬಲಿಸ್ತಾ ಇದ್ದೇನೆ. ಆದ್ರೆ ಏನು ಮಾಡಬೇಕು? ನನ್ನ ಉಸಿರು ನಿಂತು ಹೋಗ್ತಾ ಇದೆ, ನನ್ನ ನಾಲಿಗೆ ತೊಡಲಾಗ್ತಾ ಇದೆ, ನನ್ನ ಗಂಟಲು ಹೆಚ್ಚಿಗಿದಾಗೆ ಆಗ್ತಾ ಇದೆ ಮಾವ. ಅಯ್ಯೋ ಅಯ್ಯೋ ಮಾವ. ಅಯ್ಯೋ ಜೀವಯೋಗಿಯೇ, ಜೀವಯೋಗಿಯೇ, ನನ್ನ ಭಕ್ತಿಯಾಗಿ ಜೀವಯೋಗಿಯೇ, ಕಡೆಗೂ ನನ್ನನ್ನು ಒಂಟಿಯಾಗಿ ಮಾಡಿಬಿಟ್ಟೆ ಅಲ್ಲ. ಅಣ್ಣ ಅತ್ತಿಗೆಯನ್ನು ಒಪ್ಪಿಸಿ ಮದುವೆ ಆಗೋಣ ಅಂತ ಹೇಳಿದೆ. ಕಡೆಗೂ ಈ ಸೂರ್ಯನನ್ನು ಅನಾಥ ಮಾಡಿಬಿಟ್ಟೆ ಅಲ್ಲ. ಅಯ್ಯೋ, ಅಣ್ಣ ಅತ್ತಿಗೆ ಷರತ್ತು ಬಂದರೆ ನಾನು ಏನಂತ ಹೇಳಲಿ? ಯಾವ ವಿಷಯಕ್ಕಾಗಿ ವಿಷ ಸೇವಿಸಿದೆ? ಹೇಳು ರೇವತಿ. ಯಾಕಣ್ಣ ನನಗೇಕೆ ಉತ್ತರ ಕೊಡಬೇಕೆನ್ನಿವಿ? ಯಾವತ್ತು ಪ್ರಶ್ನೆ ಮಾಡದ ನನಗೆ ಉತ್ತರ ಕೊಡಬೇಕೆನ್ನುತ್ತೀವಿ ಅಲ್ಲಣ್ಣ. ಏನಾಯ್ತಣ್ಣ, ಏನಾಯ್ತು? ರೇವತಿ ಅಣ್ಣ, ರೇವತಿ ಹೀಗೇಕೆ ಮಲಗಿರುವಣ್ಣ? ಹೀಗೇಕೆ ಮಲಗಿರುವಳು? ಏನಾಯ್ತಣ್ಣ, ಏನಾಯ್ತು? ರೇವತಿಯ ದೇಹ ಮಾತ್ರ ಮಲಗಿದೆ ಚರಾಜ್. ರೇವತಿಯ ದೇಹ ಮಾತ್ರ ಮಲಗಿದೆ. ಅವಳ ಪ್ರಾಣ ಪಕ್ಷಿ ಇಲ್ಲಿಲ್ಲಪ್ಪ, ಪ್ರಾಣ ಪಕ್ಷಿ ಇಲ್ಲಿಲ್ಲ. ಏನ್ ಹೇಳ್ತಿರುವೆ ಅಣ್ಣ, ಏನ್ ಹೇಳ್ತಿರುವೆ ಅಣ್ಣ? ರೇವತಿ ಸಾವನ್ನಪ್ಪಿರುವಳೆ, ರೇವತಿ ಸಾವನ್ನಪ್ಪಿರುವಳೆ. ನನಗೆ ಗೊತ್ತಿದ್ದರೆ ತಾನಪ್ಪ ಹೇಳೋದು. ಮನೆಗೆ ಬಂದಾಗ ಸಾವಿನ ಬದುಕಿನ ಮಧ್ಯೆ ಒದ್ದಾಡುತ್ತಿದ್ದಳು. 7 ವರ್ಷದಲ್ಲಿ ಪ್ರಾಣ ಪಕ್ಷಿ ಹೋಯಿತು. ಶರತ್, ಸೂರ್ಯ, ಯಾರೋ ಸಾವಿನ ಮಧ್ಯೆ ಬಿದ್ದು ಒದ್ದಾಡುತ್ತಂತೆ ಶಬ್ದ ಕೇಳಿಸಿತು. ಯಾರಿಗೇನಾಯಿತು? ಅಂದ ಹಾಗೆ ರೇವತಿ ಯಾಕೆ ಈ ರೀತಿ ಬಿದ್ದಿರೋಳು? ಏನು ತೆರೆ ತಿರುಗಿ ಬಿದ್ದಿರುವಳೆ? ಯಾಕೆ ಇಷ್ಟೆಲ್ಲ ಪ್ರಶ್ನೆ ಕೇಳ್ತಾ ಇದ್ರು, ಒಬ್ಬರು ಮಾತಾಡ್ತಾ ಇಲ್ಲ, ಉತ್ತರ ಹೇಳ್ತಾ ಇಲ್ಲ. ಏನಾಯ್ತು ಹೇಳಿ?
ಅಣ್ಣ, ರೇವತಿಯ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಣ್ಣ.